ವಕೀಲರು ಹಾಗೂ ನಗರಸಭಾ ಸದಸ್ಯರಾದ ಆರ್ ಮಠಮಪ್ಪ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಸಮಾನ ಮನಸ್ಕರ ವೇದಿಕೆಯ ಮೂಲಕ ತಮ್ಮದೇ ಆದ ತಂಡವನ್ನು ಕಟ್ಟಿಕೊಂಡು ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದು ಮುನ್ಸಿಪಲ್ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ್ದ ಅವರು ಬೆಂಗಳೂರಿನಲ್ಲಿ ತಮ್ಮ ವೃತ್ತಿಪರ ವ್ಯಾಸಂಗವನ್ನ ಮಾಡಿದ್ರು. ಹುಟ್ಟುಹಬ್ಬದ ದಿನದಂದು ತಮ್ಮ ಹಳೆಯ ದಿನಗಳನ್ನ ಮೆಲುಕು ಹಾಕಿಕೊಂಡು ಅದರ ಸವಿನೆನಪಿಗಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಪುಸ್ತಕದ ಪ್ರತಿಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರತಿ ವರ್ಷವೂ ಕೂಡ ನಾವೆಲ್ಲ ಸ್ನೇಹಿತರು ಕೂಡ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ವಿಭಿನ್ನ ಶೈಲಿಯಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ಅಂದರೆ ಕೇಕ್ ಕಟ್ ಮಾಡಿ ಆಡಂಬರವಾಗಿ ನಾವು ಒಂದು ಪಾರ್ಟಿ ಇನ್ನೊಂದು ಆ ಥರ ಮಾಡ್ಕೊಳ್ತಕ್ಕಂಥ ನಮಗೆ ಅವತ್ತು ಅಷ್ಟೇ ಇಲ್ಲ. ಆದರೆ ಪ್ರತಿ ನಾವು ಹುಟ್ಟುಹಬ್ಬಕ್ಕೂ ಕೂಡ ನಾವೆಲ್ಲ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ನಮ್ಮ ಸಮಾನ ಮನಸ್ಕರು ಎಲ್ಲರೂ ನಾವೆಲ್ಲ ಸೇರಿಕೊಂಡು ಈಗಾಗಲೇ ನಿಮಗೂ ಗೊತ್ತಿರುತ್ತೆ, ಪ್ರತಿ ವರ್ಷವೂ ಕೂಡ ನಾವು ಶಾಲೆಗಳ ಆಯ್ಕೆ ಮಾಡಿಕೊಂಡು ಅಲ್ಲಿ ಮಕ್ಕಳಿಗೆ ವಿದ್ಯಾಕಲಿಕೆ ಪುಸ್ತಕಗಳನ್ನು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಬ್ಯಾಗ್ಸ್ ಕೊಡ್ತಕ್ಕಂಥದ್ದು ಮತ್ತು ಅಲ್ಲಿ ಏನು ನೀಡೆಡ್ ಇದೆ ಅದನ್ನೆಲ್ಲ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಸೇವೆಯನ್ನು ನಿರಂತರವಾಗಿ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ತಾವು ಕೇಳಿರೋ ಪ್ರಶ್ನೆ ಅಂತೆ, ಇವತ್ತು ನಾವು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ಬಂದರೆ ಇಲ್ಲಿ ನಾನು ಇಲ್ಲೇ ಮುನ್ಸಿಪಲ್ ಕಾಲೇಜಲ್ಲಿ 93-94 ನಾನು PUಗೆ ಇಲ್ಲೇ ಅಡ್ಮಿಷನ್ ಆಗಿ ಮತ್ತು ಇದೇ ಹಾಸ್ಟೆಲಲ್ಲಿ ನಾನು JB ಹಾಸ್ಟೆಲಲ್ಲೇ ನಾನು ಓದಿರ್ತಕ್ಕಂಥದ್ದು. ಸಂಪೂರ್ಣವಾಗಿ PUC ಮತ್ತು ಡಿಗ್ರಿ ಎರಡನ್ನೂ ಕೂಡ ನಾನು ಇಲ್ಲೇ ಓದಿ ಇಲ್ಲೇ ಪಾಸ್ ಮಾಡಿ ಮತ್ತು ಲಾ ಓದೋದಕ್ಕೆ ಬೆಂಗಳೂರಿಗೆ ಹೋದೆ ನಾನು. ಹಾಗಾಗಿ ಎಲ್ಲ ಸ್ನೇಹಿತರುಗಳು ಕೂಡ ಇಲ್ಲಣ್ಣ ನಾವು ಓದಿರೋ ಶಾಲೆ ನೋಡಿ ಇಲ್ಲಿ ಎಲ್ಲ ನಮ್ಮ ಹುಡುಗರೆಲ್ಲರೂ ಕೂಡ ನಮ್ಮ ವಕೀಲರು ಎಲ್ಲರೂ ನಾವಿರೋದು ಎಲ್ಲರೂ ಕೂಡ ಎಲ್ಲರೂ ಕೂಡ ಇಲ್ಲೇ ಓದಿರೋದು. ಹಾಗಾಗಿ ಇಲ್ಲಣ್ಣ ನಾವು ಅಲ್ಲೇ ಹೋಗಿ ಬುಕ್ಸನ್ನು ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಜೊತೆಗೆ ನಮ್ಮ ಬುದ್ಧ ಫೌಂಡೇಶನ್ ಗೌತಮ ಬುದ್ಧ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಹಿತೈಷಿಗಳಾಗಿರ್ತಕ್ಕಂಥ ಮಂಚಿನಬೆಲೆ ಗಂಗರಾಜ್ ಅವರು. ಅದಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪೀಠಿಕೆಯನ್ನ ಬೋಧನೆ ಮಾಡಿದ್ದಾರೆ. ಸಂವಿಧಾನದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದ್ದಾರೆ. ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯಲ್ಲಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇನ್ನು ಈ ಸಂದರ್ಭದಲ್ಲಿ ಸಮಾನ ಮನಸ್ಕರ ವೇದಿಕೆಯ ಪದಾಧಿಕಾರಿಗಳು, ಮಠಮಪ್ಪ ಅವರ ಸ್ನೇಹಿತರು ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.